ನೀವು ದೇವಾಲಯಗಳಿಗೆ ಹೋದಾಗ ಗೋಪುರದಲ್ಲಿ ಅಥವಾ ದೇವರ ವಿಗ್ರಹದ ಹಿಂದೆ ಈ ಭಯಾನಕ ಮುಖವನ್ನು ನೋಡಿರ್ತೀರಲ್ವಾ? ಇದನ್ನು ಕೀರ್ತಿ ಮುಖ ಎಂದು ಕರೆಯುತ್ತಾರೆ. ಇದರ ಹಿಂದೆ ಒಂದು ಅದ್ಭುತವಾದ ಪೌರಾಣಿಕ ಕಥೆನೇ ಇದೆ. ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಸ್ಕಂದ ಪುರಾಣ ಮತ್ತು ಶಿವಪುರಾಣದಲ್ಲಿ ಉಲ್ಲೇಖವಾಗಿರುವ ಪುರಾಣ ಕಥೆ. ರಾಕ್ಷಸ ರಾಜ ಜಲಂಧರನ ಸೇನಾಧಿಪತಿಯಾದ ರಾಹು ಶಿವನ ಬಳಿಗೆ ಹೋಗಿ ಪಾರ್ವತಿಯನ್ನು ತನಗೆ ಕೊಡುವಂತೆ ಅಹಂಕಾರದಿಂದ ಬೇಡಿಕೆ ಇಟ್ಟನು. ಇದರಿಂದ ಕೋಪಗೊಂಡ ಶಿವನು ತನ್ನ ತೃತೀಯ ನೇತ್ರದಿಂದ ಭಯಾನಕ ತೇಜಸ್ಸನ್ನು ಬಿಡುಗಡೆ ಮಾಡಿದನು. ಇದರಿಂದ ಭಯಾನಕ ಸಿಂಹ ಹುಟ್ಟಿತು. ಸಿಂಹ ರಾಹುನನ್ನು ತಿನ್ನಲು ಹೊರಟಾಗ ಆತ ಪ್ರಾಣ ಭಯದಿಂದ ಕ್ಷಮೆ ಕೇಳಿದನು. ಶಿವನು ಆತನನ್ನು ಕ್ಷಮಿಸಿದರೂ ಈ ಭೂಕಂಪದಂತೆ ಬಂದ ಸಿಂಹ ಹಸಿವಿನಿಂದ ತಳಮಳಿಸುತ್ತಿತ್ತು. ಆಗ ಶಿವನು ಅದಕ್ಕೆ ತಾನೇ ತನ್ನ ಶರೀರವನ್ನು ತಿನ್ನಲು ಆಜ್ಞಾಪಿಸಿದರು. ಸಿಂಹ ತನ್ನ ಶರೀರವನ್ನು ತಿನ್ನುತ್ತಾ ಕೊನೆಗೆ ಮುಖ ಮಾತ್ರ ಉಳಿಯಿತು. ಶಿವನು ಸಂತೋಷಪಟ್ಟು ಇದನ್ನು ಕೀರ್ತಿ ಮುಖ ಎಂದು ಹೆಸರಿಟ್ಟರು ಮತ್ತು ಪ್ರತಿಯೊಂದು ದೇವಾಲಯ ಕಾವಲುಗಾರನಾಗಿ ಇರಲು ಅನುಗ್ರಹಿಸಿದರು. ಕೀರ್ತಿ ಮುಖ ನಮಗೆ ಹೆಮ್ಮೆ, ಅಹಂಕಾರ ಮತ್ತು ಸ್ವಾರ್ಥವನ್ನು ತ್ಯಜಿಸಿ ನಿಷ್ಠೆಯುಳ್ಳ ಜೀವನ ನಡೆಸಬೇಕೆಂದು ಸಾರುತ್ತದೆ. ಅದಕ್ಕಾಗಿಯೇ ಪ್ರತಿಯೊಂದು ದೇವಾಲಯದಲ್ಲಿ ಈ ಮುಖ ಇರುತ್ತದೆ. ಇನ್ನಷ್ಟು ಸಾಂಪ್ರದಾಯಿಕ ಹಾಗೂ ಪುರಾತನ ವಿಚಾರಗಳಿಗಾಗಿ ಈಗಲೇ ಸನಾತನ ಜ್ಞಾನ ದರ್ಶನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.